ನೀನು ದುಃಖ ಮಾಡಬೇಡ. ದುಃಖ ಮಾಡ್ಕೋತ ನೀನು ಇಲ್ಲೇ ಕೂಡಬೇಡ. ನೀನು ಗಂಡ ಮನೆಗೆ ಹೋಗು. ನೀನು ಇದ್ದಲ್ಲಿಗೆ ನಾವು ಬರುತ್ತೇವೆ ಅಂತ ಹೇಳಿದಂತ ಸಿದ್ದಪ್ಪ ಆವಾಗೆಲ್ಲ ಲಚ್ಚಪ್ಪನಿಗೆ, ತಾಯಿ ನಾಗಮ್ಮನಿಗೆ, ಊರನ ಹಿರಿಯರಿಗೆ ಕೂಡ ಆಶ್ಚರ್ಯ ಆಯ್ತಂತ. ಎಂತ ಚಿಕ್ಕ ವಯಸ್ಸಿನ ಸಿದ್ದಪ್ಪ ಎಂತ ಮಾತುಗಳನ್ನು ಆಡ್ತಾ ಇದ್ದಾನೆ, ಎಂತ ಆಶ್ಚರ್ಯ ಸಂಗತಿ ತಿರಿಬೇಕು ಅಂತ ಎಲ್ಲರಿಗೂ ಆಶ್ಚರ್ಯ ಆಯ್ತು. ನಮಗನ ಆಶ್ಚರ್ಯ ಆಯ್ತದ್ರಿ. ಏನ್ರ ಒಂದು ಚಲೋ ಮಾತುಗಳು ಹೇಳಿದ್ರಪ್ಪ ಅಂತಂದ್ರೆ ನಮಗನ ಆಶ್ಚರ್ಯ ಆಯ್ತದ್ರಿ. ಅವ್ರು ಆಡಿರ್ತಕ್ಕಂಥ ಮಾತುಗಳು ಯಾವತ್ತೂ ಖುಷಿಯ ಹೋಗುವುದಿಲ್ಲ. ಋಷಿ ಆಡಿದ ಮಾತ ಎಂದೂ ಖುಷಿ ಹೋಗುವುದಿಲ್ಲ. ಅಪ್ಪ ಮಲಗೋಣ ಮಧ್ಯ ನಮ್ಮ ಕುರ್ಶೇಗಾವ ಗ್ರಾಮಕ್ಕೆ 2003 ಬಂದಿರಂತ. ಅವಾಗ ಶ್ರಾವಣ ಮಾಸದೊಳಗೆ ಅಮೋಘ ಸಿದ್ದೇಶ್ವರ ಅಡಿಗೆ ಜಾತ್ರೆ ನಿಮಿತ್ತ ಮಾಡಿಕೊಂಡು ಡೊಳ್ಳಿನ ಆಡಿಕೆ ಕರೆಸಿರಂತ. ಡೊಳ್ಳಿನ ಆಡಿಕೆ ಕರೆಸಿದಾಗ ಬೆಳತನಕ